ಇನ್ನು ಹೈಕಮಾಂಡ್ ವಾರ್ನಿಂಗು ಕೂಡ ಜಗ್ಗದ ಕೆಲ ರಾಜ್ಯ ನಾಯಕರು ಈಗ ರಾಜ್ಯ ನಾಯಕರ ಕಟ್ಟಿ ಹಾಕಲಿಕ್ಕೆ ಖರ್ಗೆ ಮತ್ತೊಂದು ಪ್ಲಾನ್ ಅನ್ನು ರೂಪಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಕಟ್ಟಿ ಹಾಕಲಿಕ್ಕೆ ಖರ್ಗೆ ಮತ್ತೊಂದು ಪ್ಲಾನ್ ಅನ್ನ ರೂಪಿಸಿದ್ದಾರಂತೆ. ರಾಜ್ಯದ ನಾಯಕರ ನಡೆ ನುಡಿ ಮೇಲೆ ಕಣ್ಣಿಡ್ಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರಂತೆ. ಸಚಿವರು ಶಾಸಕರ ನಡೆ ನುಡಿ ಮೇಲೆ ಹೈಕಮಾಂಡ್ ಸೀಕ್ರೆಟ್ ಟೀಮ್ ಕಣ್ಣನ್ನ ಇಟ್ಟಿದ್ಯಂತೆ. ಎಲ್ಲರ ಹೇಳಿಕೆ ಸಭೆಗಳ ಮೇಲೆ ಕಣ್ಣಿಡುವಂತಹ ಸೀಕ್ರೆಟ್ ಟೀಮ್ ಇದೆಯಂತೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ನಿಮಗೆ ಕೊಟ್ಟ ಕೆಲಸವನ್ನ ಮಾಡಿ ಅಂತ ಹೇಳಿ. ಆದ್ರೂ ಒಳಗೊಳಗೆ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದಿಷ್ಟು ತಂಡ ರಹಸ್ಯ ಸಭೆಗಳನ್ನು ನಡೆಸಿತ್ತು. ಜೊತೆಗೆ ನಿನ್ನೆ ಅಷ್ಟೇ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿಕ್ಕೆ ಎಲ್ಲ ರೀತಿಯಾಗಿ ಸಿದ್ಧರಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಒಂದು ಕಡೆ ಪರಮೇಶ್ವರ್ ಅವರ ತಂಡದಿಂದ ಕೆಪಿಸಿಸಿ ಅಧ್ಯಕ್ಷನ ಹುದ್ದೆಗೆ ಸಂಬಂಧಪಟ್ಟಂತೆ ಮೀಟಿಂಗು, ಸಿಎಂ ಹುದ್ದೆ ಬದಲಾವಣೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಬಣದ ಹೇಳಿಕೆಗಳು. ಈಗ ಮತ್ತೊಮ್ಮೆ ಖರ್ಗೆ ಒಂದು ಪ್ಲಾನ್ ಅನ್ನು ರೂಪಿಸಿರುವಂಥದ್ದು ಒಂದು ತಂಡ. ಆ ತಂಡ ಯಾವುದಪ್ಪ ಅಂತ ಹೇಳಿದ್ರೆ ಹೈಕಮಾಂಡ್ ಇಂದ ಇರುವಂತಹ ತಂಡ. ಆ ತಂಡದ ಕೆಲಸ ಇಷ್ಟೇ ಸಿಂಪಲ್ಲು. ಯಾವ ನಾಯಕರು ಏನೇನು ಮಾಡ್ತಾ ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ವರದಿಯನ್ನು ಮಾಡುವಂಥದ್ದು. ರಾಜ್ಯ ರಾಜಕೀಯ ಚಟುವಟಿಕೆ ವರದಿ ನೀಡುವಂತಹ ಹೊಣೆ ಇದೆ ಈ ಟೀಮ್ಗೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ವರದಿ ಜೊತೆಗೆ ತಮ್ಮದೇ ವರದಿ ರೆಡಿ ಮಾಡಿಕೊಂಡಿರುವಂಥದ್ದು. ಬಣ ನಾಯಕರ ದೂರಿನ ಹೊರತಾಗಿ ತಮ್ಮದೇ ಟೀಮ್ನಿಂದ ಮಾಹಿತಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ನಾಯಕರ ಹೊರತುಪಡಿಸಿ ಬೇರೆ ಟೀಮ್ನಿಂದ ಮಾಹಿತಿ ಸಂಗ್ರಹ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ರಾಜ್ಯ ರಾಜಕೀಯ ಚಟುವಟಿಕೆಗಳ ವರದಿ ಇದು. ಹೌದು, ನಿಜ. ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂಥ ಒಂದು ರಿಪೋರ್ಟನ್ನು ಕೊಡ್ತಾರೆ. ಆದರೆ ಈ ರಿಪೋರ್ಟ್ನ ಹೊರತಾಗಿ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ತಂಡವನ್ನು ರೂಪಿಸಿದೆ. ಆ ತಂಡದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯ ನಾಯಕರು, ರಾಜಕೀಯ ಸೋಂಕು ಇಲ್ಲದಂತಹ ಒಂದಿಷ್ಟು ಜನರು ಆ ತಂಡದಲ್ಲಿ ಇರ್ತಾರೆ. ಒಂದು ರೀತಿಯಾಗಿ ಆ ತಂಡ ರಾಜ್ಯದಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳ ಬಗ್ಗೆ ಒಂದು ವರದಿಯನ್ನು ಕೊಡುತ್ತೆ. ಹೈಕಮಾಂಡ್ಗೆ ರವಾನೆಯಾಗಲಿದೆ ಕ್ಷಣದ ಮಾಹಿತಿ. ಯಾವ ಸಚಿವರು ಎಲ್ಲಿ ಸಭೆ ಮಾಡ್ತಾರೆ, ಏಕೆ ಸಭೆ ಮಾಡ್ತಾರೆ, ಶಾಸಕರು ಸಚಿವರು ಯಾವ ಹೇಳಿಕೆಗಳನ್ನು ಕೊಡ್ತಾರೆ, ಸಭೆಯ ಬಗ್ಗೆ ಹೈಕಮಾಂಡ್ಗೆ ಸರಿಯಾದ ಮಾಹಿತಿ ನೀಡ್ತಾರಾ? ಕುತೂಹಲ ಇದೆ. ಸಭೆಯ ಉದ್ದೇಶ ಸೇರಿ ಹಲವು ಮಾಹಿತಿ ಸಂಗ್ರಹಿಸುವ ಸೀಕ್ರೆಟ್ ಟೀಮ್ ಇದು. ಸಚಿವರು ಹಿರಿಯ ನಾಯಕರ ದೆಹಲಿ ಭೇಟಿಗೂ ಮುನ್ನ ಮಾಹಿತಿ ಸಂಗ್ರಹ ಆಗುತ್ತೆ. ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾಗಿದೆಯಂತೆ ಈ ತಂಡ. ಈಗಾಗಲೇ ರಾಜ್ಯದಲ್ಲೂ ಕೂಡ ಈ ತಂಡ ಆಕ್ಟಿವ್ ಆಗಿದೆಯಂತೆ. ಆಕ್ಟಿವ್ ಆಗಿರೋದ್ರ ಜೊತೆಗೆ ಯಾರ್ಯಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ರೆಡಿ ಮಾಡಿಕೊಂಡಿರುವುದು. ಆ ವರದಿಯ ಮುಖಾಂತರ ಹೈಕಮಾಂಡ್ಗೆ ಒಂದಿಷ್ಟು ಇನ್ಪುಟ್ಗಳನ್ನು ಕೊಡುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಇತ್ತೀಚೆಗಷ್ಟೇ ಪರಮೇಶ್ವರ್ ಅವರು ಒಂದು ಸಭೆಯನ್ನು ನಡೆಸಿದರು. ನಿನ್ನೆ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಇದರ ನಡುವೆ ಹೈಕಮಾಂಡ್ ಕೂಡ ಒಂದು ಟೀಮನ್ನು ರಚನೆ ಮಾಡಿದ್ದಂತೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಮಹೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಜೋರಾಗಿ ನಡೆದಿತ್ತು. ಅದರಲ್ಲೂ ಕೂಡ ಬಹಿರಂಗ ವಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಮಾಡಿದ ನಂತರದಲ್ಲಿ ಆಂತರಿಕ ಸಂಘರ್ಷ ಮುಂದುವರೆದಿತ್ತೆ. ಆದ್ರೆ ಬಹಿರಂಗ ಸಂಘರ್ಷ ಒಂದಷ್ಟು ಮಾತು ಬದಲಾಯಿದ್ರು, ಭಾವನೆ ಬದಲಾಗಿಲ್ಲ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ಅದರಲ್ಲೂ ಕೂಡ ಇಡೀ ದೇಶದಲ್ಲಿ ನೋಡಿದ್ರೆ ಕರ್ನಾಟಕದ ಮಟ್ಟಿಗೆ ಹೈಕಮಾಂಡ್ ಮಟ್ಟಿಗೆ ಕರ್ನಾಟಕ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಸರ್ಕಾರ ಇರುವಂತದ್ದು, ಜೊತೆಗೆ ಇಲ್ಲಿ ಬಲಿಷ್ಠವಾದಂತಹ ಸಂಘಟನೆ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಗೊಂದಲ ಆಯ್ತು ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಸಾಕಷ್ಟು ಹಿನ್ನಡೆ ಆಗ್ಬಹುದು, ಮತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ಬಹುದು ಅಂತ ಅರ್ತಿರುವಂತಹ ಹೈಕಮಾಂಡ್ ಇಲ್ಲಿ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳಿರ್ಬೋದು, ಪಕ್ಷದ ವಿದ್ಯಮಾನಗಳಾಗಿರ್ಬೋದು, ರಾಜ್ಯ ನಾಯಕರ ನಡೆನುಡಿಗಳಿರ್ಬೋದು, ಅವನ್ನೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕೆ ಒಂದು ತಂಡವನ್ನ ರಚಿಸಿದೆ ಅನ್ನುವಂತ ಮಾಹಿತಿಗ ಲಭ್ಯ ಆಗ್ತಾ ಇರುವಂತದ್ದು. ಆ ತಂಡ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇಲ್ಲಿ ಆಗ್ತಾ ಇರುವಂತಹ ಮಾಹಿತಿಗಳನ್ನ ಹೈಕಮಾಂಡ್ಗೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ
ಮಾಹಿತಿ ಇರುವಂತದ್ದು. ಯಾಕೆಂತಂದ್ ಹೇಳಿದ್ರೆ ಇಲ್ಲಿ ಸಭೆಗಳು ಪದೇ ಪದೇ ಡಿನ್ನರ್ ಮೀಟಿಂಗ್ ಗಳಾಗ್ತಾ ಇದಾವೆ. ಮತ್ತೊಂದು ಕಡೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಯಾವುದೇ ರೀತಿಯ ಗೊಂದಲಗಳು ಆಗದ ರೀತಿಯಲ್ಲಿ ಒಂದ್ ವೇಳೆ ಸಭೆಗಳನ್ನ ಸೇರಿದ್ರೆ ಯಾವ ಉದ್ದೇಶಕ್ಕಾಗಿ ಸಭೆ ಸೇರಿದ್ರು, ಸಭೆಯ ನಂತರದಲ್ಲಿ ಹೈಕಮಾಂಡ್ಗೆ ಯಾವ ರೀತಿ ಮಾಹಿತಿ ಕೊಟ್ರು, ಆ ಮಾಹಿತಿ ಸರಿಯಾಗಿದೆಯಾ ತಪ್ಪಿದೆಯಾ ಅನ್ನುವಂತ ಎಲ್ಲಾ ರೀತಿ ಕ್ರಾಸ್ ಚೆಕ್ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಹೈಕಮಾಂಡ್ ಮುಂದಾಗಿರುವಂತದ್ದು. ಯಾಕೆಂತಂದ್ ಹೇಳಿದ್ರೆ ಅವರ ಮುಂದೆ ಯಾರಾದ್ರೂ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಬಣಗಳ ನಾಯಕರು ಹೋಗಿ ಒಬ್ಬರ ಮೇಲೆ ಒಬ್ಬರು ದೂರವನ್ನ ಕೊಟ್ರೆ ಆ ದೂರಿನ ಒಂದಷ್ಟು ಎಷ್ಟರ ಮಟ್ಟಿಗೆ ಅದು ವರ್ತ್ ಇದೆ, ನಿಜ ಹೇಳ್ತಾ ಇದಾರ ಸುಳ್ಳು ಹೇಳ್ತಾ ಇದಾರ ಅನ್ನುವಂತ ಒಂದಷ್ಟು ಕ್ರಾಸ್ ಚೆಕ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಹೈಕಮಾಂಡ್ ಮುಂದಾಗಿರುವಂತದ್ದು. ಇದರ ಸುಳಿವು ಕೂಡ ರಾಜ್ಯ ನಾಯಕರಿಗೆ ಸಿಕ್ಕಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ರಾಜ್ಯ ನಾಯಕರು ಕೂಡ ಇತ್ತ ಅಲರ್ಟ್ ಆಗುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮಹೇಶ್, ಧನ್ಯವಾದ ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ.